ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸಿಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂ ಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸಿಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂ ಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸಿಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂ ಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸಿಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂ ಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ.
ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸ್ಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸ್ಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸ್ಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಂತೆ ಅಪ್ಡೇಟ್ ಬರ್ತಾ ಇದೆ. ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಮತ್ತೆ ಯೂ ಟರ್ನ್ ಹೊಡೆದಿದೆ. ಭಾರತದ ಜೊತೆ ಆಡೋದಾಗಿ ಪಾಕ್ ಘೋಷಣೆಯನ್ನ ಮಾಡಿದೆ. ಫೆಬ್ರವರಿ 15ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಈಗ ಪಾಕಿಸ್ತಾನ ಪಿಎಂ ಹೇಳ್ತಾ ಇದ್ದಾರೆ. ಐಸಿಸಿ ಜೊತೆ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಜೊತೆ ಪಂದ್ಯವಾಡೋದಕ್ಕೆ ಪಿಸಿಬಿಗೆ ಸೂಚಿಸಿದೆ ಪಾಕ್ ಸರ್ಕಾರ. ಮೊದಲು ಭಾರತದ ಜೊತೆ ಪಂದ್ಯ ಆಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹೂ ಕೇರ್ಸ್ ಅಂತ ಭಾರತ ತಾಲೇನೆ ಕೇಳಿಸ್ಕೊಂಡಿರಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಿಸಿ ಯೂಟರ್ನ್ ಹೊಡೆದು ಭಾರತದ ಜೊತೆ ಆಟ ಆಡ್ತೀವಿ ಅಂತ ಬಂದಿದೆ.